ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಏನಿಲ್ಲ, ಇವತ್ತು ನನ್ನ ಮಗನಿಗೆ ಓದಿಸ್ತಾ ಇದ್ದೆ, ಸೊ ಹಾಗೆ ಒಂದು ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಏನಿಲ್ಲ, ಇದರಿಂದ ಏನಾದರೂ ನಿಮಗೆ ಯೂಸ್ ಆದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಮಕ್ಕಳಿಗೆ ಯೂಸ್ ಆಗಲಿ ಅನ್ನೋ ಒಂದು ಪರ್ಪಸ್ ಅಷ್ಟೇ. ಸಾರಿ, ಏನಿದೆ ಈ ರೀತಿ ಇದ್ದೀರಾ ಅಂದ್ಕೊಬಿಡಿ. ಸ್ವಲ್ಪ ಇವತ್ತು ಫಂಕ್ಷನಿಗೆ ಹೋಗಿ ಮನೆಗೆ ಬಂದಿದ್ದು ಲೇಟ್ ಆಯಿತು. ಸೊ ದೀಪ ಎಲ್ಲ ಹಚ್ಚಿದೆ, ಮುಖ ತೊಳ್ಕೊಂಡು ಜಸ್ಟ್ ಕೂಮ್ ಮಾಡಲಿಲ್ಲ. ಹಾಗೆ ಒಂದು ಪೊಟ್ಟಿಟ್ಟಿದ್ದೀನಿ, ಅದು ಚಿಕ್ಕದಾಗಿ ಇಟ್ಟಿದ್ದೀನಿ, ಕಾಣಿಸ್ತಿಲ್ಲ. ಇಷ್ಟು ಚಿಕ್ಕದಾಗಿ ಇಡ್ತಾರ ಅಂತ ಅಂದ್ಕೋಬೇಡಿ, ಓಕೆನಾ. ಕೂಮ್ ಮಾಡದೇ ಇದ್ದರೆ ನನ್ನದು ಫೆದರ್ ಕಟ್ ಮಾಡಿಸಿರೋದೆಲ್ಲ ಅವು ಇಳಿ ಬಳಿ ಬರ್ತಾ ಇರ್ತವೆ, ಏನು ಅಂದ್ಕೋಬೇಡಿ. ಪ್ಲೀಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರೂ ನೋಡ್ತಿದ್ದೀರಾ, ಗೊತ್ತಾಗ್ತಿದೆ ಎಷ್ಟು ಜನ ನೋಡ್ತಿದ್ದಾರೆ ಅಂತ. ಬಟ್ 35% ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಿದ್ದಾರೆ, ಇನ್ನು 65% ಸಬ್ಸ್ಕ್ರೈಬ್ ಆಗದೇ ಇರೋರೇ ನೋಡ್ತಾ ಇರೋದು. ಪ್ಲೀಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನನಗೇನು ದುಡ್ಡು ಬರಲ್ಲ ಗಾಯ್ಸ್, ಓಕೆನಾ. ಪ್ಲೀಸ್ ನನಗಿನ್ನೂ ತುಂಬ ಬೇಕು ದುಡ್ಡು ಬರೋದಕ್ಕೆ ಈ ಚಾನಲ್ಲು. ನಿಜ ಹೇಳಬೇಕಂದ್ರೆ ನನಗಿನ್ನೂ ಸದ್ಯಕ್ಕೆ ದುಡ್ಡು ಬರೋದಿಲ್ಲ, ಓಕೆನಾ. ಹೇಳ್ತಾರೆ ಕೆಲವ್ರಿಗೆ ಅದು ಅದೃಷ್ಟ ಇರೋರಿಗೆ ಬೇಗ ಬರೋದು, ನನಗಿನ್ನೂ ಅದೃಷ್ಟ ಇಲ್ಲ ಗಾಯ್ಸ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೋಡ್ತಿದ್ದೀರಾ ಗಾಯ್ಸ್, 65% ನೋಡ್ತಿದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ. ನೀವು ಒಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ದುಡ್ಡು ಬರಲ್ಲ, ಖಂಡಿತ ದುಡ್ಡು ಬರಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನಗೆ ಇನ್ನೂ ಎಷ್ಟು 2000 ಏನೋ ಆಗಬೇಕು ನನ್ನ ಸಬ್ಸ್ಕ್ರೈಬು. ಸೊ ಅಲ್ಲಿವರೆಗೂ ನನಗೇನು ಖಂಡಿತ ದುಡ್ಡು ಬರಲ್ಲ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ನೋಡೋದೇ ನೋಡ್ತೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಏನು ಲಾಸ್ ಆಗುತ್ತಲ್ವಾ. ಪ್ಲೀಸ್ ಗಾಯ್ಸ್, ರಿಕ್ವೆಸ್ಟ್ ಫಾರ್ ಯು ಗಾಯ್ಸ್, ಪ್ಲೀಸ್ 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 ಪ್ಲೀಸ್. ಓಕೆ ಬನ್ನಿ, ಈಗ ಅವನ ಹತ್ರ ನಾನು ಯಾವ ರೀತಿ ಓದಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಇದು ಎಲ್ರಿಗೂ ಯೂಸ್ ಆಗುತ್ತೆ. ಈವನ್ ಎಕ್ಸ್ಪೆಷಲಿ ಓದೋಕ್ಕೆ ಬರದೇ ಇರೋಂಥ ಮಕ್ಕಳಿಗೆ ತುಂಬ ಈಸಿಯಾಗಿ ನೀವು ಕಲಿಸ್ಬೋದು ಪೇರೆಂಟ್ಸ್ಗಳು, ಓಕೆನಾ. ನೋಡಿ, ಹೋಮ್ವರ್ಕ್ ಮಾಡು ಅಂತ ಹೇಳಿದರೆ ಬರೀ ಆಟ ಆಡ್ತಿದ್ದಾನೆ. ಇವಾಗ ಇನ್ನೂ ಮುಗ್ದಿಲ್ಲ ಹೋಮ್ವರ್ಕು. 6:15 ಕೂತಿದ್ದು, ಅಂದರೆ 6. ಏನು ಬರೀತಿದ್ಯಾ? EVS. ಏನು ಕೊಟ್ಟಿದ್ದಾರೆ? ನ್ಯೂ ವರ್ಡ್ಸ್, 30 ನ್ಯೂ ವರ್ಡ್ಸ್. ವಿಚ್ ಲೆಸನ್? ಪ್ಲ್ಯಾಂಟ್ಸ್. ಆರ್ ಯು ಅಂಡರ್ಸ್ಟ್ಯಾಂಡ್ ದ ಲೆಸನ್? ಈಗ ಚಿನ್ನು 12ಗೆ ಬಂದಿದೆ, ನೀನು 15ಗೆ 3ಗೆ ಮುಗಿಸಿರ್ಬೇಕಪ್ಪ. ಮತ್ತು ಕರ್ಸಿವ್ ರೈಟಿಂಗಲ್ಲಿ ಬರಿಬೇಕು, ಓಕೆನಾ. ಬ್ಯೂಟಿಫುಲ್ ಆಗಿರ್ಬೇಕಪ್ಪ, ಇಲ್ಲ ಅಂದರೆ ನಿಮಗೆ ಅಳಿಸಿ ಮತ್ತೆ ಬರೆಸ್ತೀನಿ. ಯಾವ್ದು ಬೇಕು? ಹಾಂ, ವಾವ್ ಅನ್ಬೇಕು ಹಂಗೆ ನಿಮ್ಮ. ಮತ್ತು ಹೆಂಗೆ 4ಗೆ? ಯಾಕೆ ಇನ್ನು 5 ಮಿನಿಟ್ಸ್ ಎಕ್ಸ್ಟ್ರಾ ಬೇಕಾ? ಓಕೆ, ಬಟ್ ಗ್ಯಾಪ್ ಇರಬೇಕು, ಫಿಂಗರ್ ಗ್ಯಾಪ್ ಯೂಸ್ ಮಾಡಿ ಬರಿಬೇಕು, ಕರ್ಸಿವ್ ರೈಟಿಂಗಲ್ಲೇ ಬರಿಬೇಕು, ಓಕೆನಾ. ಡನ್ನಾ? ನೋಡೋಣ, ಈಗ ಟೈಮ್ ಸ್ಟಾರ್ಟ್. ಯು ಸ್ಟಾರ್ಟ್ ರೀಡ್. Kick start. Carefully observe the plan shown below. Complete the statements by writing the stem. I can see flower. I can see many leaves. I can see a fruit. I can see roots. We see plants all around us. They are an important part of our world. They make our surroundings beautiful. Plants differ from each other in size, color. What is that? Differ from each other in size, color and shape. Some are big and tall, some are small and short. Think and tell. Are the colors of all from... Hi everyone, welcome back to my
mom channel. ಯೂಟ್ಯೂಬ್ ಚಾನಲ್. YouTube channel. Please guys share and channel likes subscribe please guys. ಚಿನ್ನಮ್ಮ, ಈಗ ನಾನು ಆಲ್ಫಾಬೆಟ್ಸ್ ಹೇಳ್ತೀನಿ. ನೀನು ಫೋನಿಕ್ ಸೌಂಡ್ಸಲ್ಲಿ ಯಾವ ರೀತಿ ಹೇಳ್ತೀಯಾ ಅನ್ನೋದನ್ನು ನಮ್ಮ ವ್ಯೂವರ್ಸಿಗೆ ಹೇಳು, ಓಕೆನಾ? ಫೋನಿಕ್ ಸೌಂಡ್ಸು ನಿಮಗೆ ಈಸಿ ಆಯ್ತಲ್ವಾ? ಲೆಸನ್ ಎಲ್ಲ ಓದೋದಕ್ಕೆ, ಕ್ವಶನ್ಸ್ ಎಲ್ಲ ಓದ್ಕೊಳ್ಳೋಕ್ಕೆ, ಆನ್ಸರ್ಸ್ ಎಲ್ಲ ಓದೋದಕ್ಕೆ ಈಸಿ ಆಗಿದೆಲ್ವಾ? ಸೊ ಈಗ ನಿಮ್ಮ ಮ್ಯಾಮ್ ನಿನಗೆ ಎಷ್ಟು ಈಸಿಯಾಗಿ ಕಲಿಸ್ಕೊಟ್ಟಿದ್ದಾರಲ್ವಾ ಲೆಸನ್ ಓದೋದು, ಆಮೇಲೆ ನೋಟ್ಸು, CWSು, ಆಮೇಲೆ ಏನು ಟೆಕ್ಸ್ಟ್ ಬುಕ್ಸು, HWS ಎಲ್ಲ ಓದೋದು ಈಸಿ ಆಗಿದೆ ಅಲ್ವಾ? ಸೊ ನೀನು ಇವಾಗ ಯಾವ ಥರ ಹೇಳ್ತೀಯಾ ಫೋನಿಕ್ ಸೌಂಡ್ಸ್ ಅನ್ನೋದನ್ನು ಹೇಳ್ಕೊಡ್ಬೇಕು, ಓಕೆನಾ? ಈಗ ನಾನು ಆಲ್ಫಾಬೆಟ್ಸ್ ಹೇಳ್ತಾ ಹೋಗ್ತೀನಿ, ನೀನು ಅದಕ್ಕೆ ಆ್ಯಕ್ಷನ್ ವಿತ್ ಫೋನಿಕ್ ಸೌಂಡ್ಸಲ್ಲಿ ಹೇಳಬೇಕು. A. A for apple. ಓಕೆ. B. B ball. ಓಕೆ. C. K cat. Meow meow. D. D dog. Bow bow. E. Elbow. ಓಕೆ. F. F fish. F ಓಕೆ. G. goat. Meh. ಗೋಟ್ಗೆ ಫೋನಿಕ್ ಸೌಂಡ್ಸ್ ಏನು? G H. H ಹ. ಓಕೆ. ಹಾಂ. house. ಓಕೆ. I. Ice cream. Ice cream. I ಫೋನಿಕ್ ಸೌಂಡ್ಸು. E ಈ ಹೆಂಗೆ? J. jug. ಓಕೆ. K. Kite. ಫೋನಿಕ್ ಸೌಂಡ್ಸ್. K L. lion. ಓಕೆ. M. Mango. M N. nest. O. Octopus. O. P. Peacock. Pow pow. Q. Queen. Quack. R. Rabbit. S. Sun. ಸನ್ ಫೋನಿಕ್ ಸೌಂಡ್ಸ್. Snake. T. Rat. U. Umbrella. ಓಕೆ. V. Violet. ಫೋನಿಕ್ ಸೌಂಡ್ಸ್. X. X. Yeah. Chris. ಫೋನಿಕ್ ಸೌಂಡ್ಸ್ ಏನು? X. Y. Y. V. Z. Z. ಓಕೆ. ಈ ಥರ ನಿಮಗೆ ಮ್ಯಾಮು ಫೋನಿಕ್ ಸೌಂಡ್ಸಲ್ಲಿ ರೀಡ್ ಮಾಡೋದನ್ನು ಹೇಳ್ಕೊಟ್ಟಿರೋದಲ್ವಾ? ಇದನ್ನು ನಿನಗೆ ಯಾವಾಗ ಕಲಿಸಿದ್ರಪ್ಪ? ನಾನು ಜೂನಿಯರ್ KGನ ಸೀನಿಯರ್ KGನ? ಜೂನಿಯರ್ KG ಆ್ಯಂಡ್ ಸೀನಿಯರ್ KG. ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೀನು ಒಬ್ಬನೇ ರೀಡ್ ಮಾಡೋದು ಕಲಿತೆ ಅಲ್ವಾ? ಸೊ ಈಸಿ ಆಯಿತು ಫೋನಿಕ್ ಸೌಂಡ್ಸಿಂದ ನಿಮಗೆ. ಹಾಂ, ಫೋನಿಕ್ ಸೌಂಡ್ಸಿಂದ ಈಸಿಯಾಗಿ ಓದ್ತೀಯಾ ಬರೀತೀಯಾ ಅಲ್ವಾ? ಈಗ ಬೇಗ ಅಂಡರ್ಸ್ಟುಡ್ ಆಗುತ್ತಾ? ಅರ್ಥ ಆಗುತ್ತಲ್ವಾ ಈಗ ಮ್ಯಾಮ್ ಹೇಳಿದ್ದೆಲ್ಲ? ಓಕೆ. ನೆಕ್ಸ್ಟ್ ನೀನು ಹಂಗಾರೆ ಈಗ ಇನ್ನೊಂದ್ಸಲ ಓದಿ ಹೇಳ್ತೀಯಾ ಫೋನಿಕ್ ಸೌಂಡ್ಸ್ ಆಗಿಯಾ? ಓದಿ ಇವಾಗ ನೋಡೋಣ ಹೆಂಗೆ ಓದ್ತೀಯಾ. ಫೋನಿಕ್ ಸೌಂಡ್ಸೇ ಹೇಳಬೇಕು, ಹಂಗಲ್ಲ ವಾಟ್ ಅದು ಬಿಡು. ಮ್ಯಾಮ್ ಫೋನಿಕ್ ಸೌಂಡ್ಸಾಗಿ ಯಾವ ಥರ ಓದೋದು ಕಲಿಸಿದ್ದಾರೆ? ವಾ ಆ ಥರ. ವಾಟ್. ಎಸ್. ನೆಕ್ಸ್ಟ್. ಈಚ್. ಓಕೆ. ಪಾರ್ಟ್. ಆಫ್. ನಿಂದು ವಾಯ್ಸು ಸ್ವಲ್ಪ ಲೌಡ್ ಬರಬೇಕು. ಡಲ್ಸ್. ನೆಕ್ಸ್ಟ್. ರೂಟ್. ಇಟ್. ವರ್ಡ್ಸ್. ಹಿ. ಹಾದು. ದ. ಪ್ಲಾಂಟ್. Firmly. In. ಇಟ್ಸ್ ಓಕೆ. ಹಾಂ ಗಾಯ್ಸ್, ನೋಡಿದ್ರಲ್ಲ ಈಗ ಅವ್ನು ಯಾವ ರೀತಿ ಓದಿದ ಫೋನಿಕ್ ಸೌಂಡ್ಸು ಅದೆಲ್ಲ. ಅದೇ ಥರ ನೀವು ನಿಮ್ಮ ಮಕ್ಕಳಿಗೆ ಓದಿಸ್ತಾ ಹೋದರೆ ತುಂಬ ಈಸಿಯಾಗಿ ಕಲ್ತು ಬಿಡ್ತಾರೆ. ಹೇಳ್ಬೇಕಂದ್ರೆ ಏನು ಗೊತ್ತಾ, ಫೋನಿಕ್ ಸೌಂಡ್ಸ್ ಅನ್ನೋದು ಇನ್ಸ್ಟಾಗ್ರಾಮಲ್ಲೂ ಸಿಗ್ತಾಯಿದೆ, ಫೇಸ್ಬುಕ್ಕಲ್ಲೂ ಸಿಗ್ತಾಯಿದೆ, ಯೂಟ್ಯೂಬಲ್ಲಿ ಸಿಗ್ತಾಯಿದೆ. ಪ್ಲೇಸ್ಟೋರಿಗೆ ಹೋದರೆ ಆ್ಯಪ್ಸೇ ಇದೆ. ಆ ಆ್ಯಪ್ಸನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ
ನೀವು ಯಾವುದೇ ರೀತಿ ಫ್ರೀ ಆ್ಯಪ್ಸು ಕೂಡ ಇದೆ ಅದರದ್ದು, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀಯಾಗಿ ಸಿಗುತ್ತೆ, ಅದಕ್ಕೆ ಅಮೌಂಟ್ ಏನು ಬೇಕಾಗಿಲ್ಲ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಓದಿಸೋದನ್ನು ಕಲಿಸಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಗಾಯ್ಸ್, ಎಷ್ಟೋ ಜನ ಮಕ್ಕಳಿಗೆ ನಾನು ಕೆಲವೊಂದು ಕಡೆ ವರ್ಕ್ ಮಾಡ್ತಾಯಿದ್ದೆ, ಸ್ಕೂಲ್ಗಳಲ್ಲಿ ಮಕ್ಕಳು ದೊಡ್ಡ ಮಕ್ಕಳು ಇರ್ತಾರೆ, 5th 6th 7th ಇರ್ತಾರೆ, ಅವ್ರಿಗೆ ಓದೋಕ್ಕೆ ಬರ್ತಾಯಿಲ್ಲ. ಇಲ್ಲಿ ಓದೋಕ್ಕೆ ಬಂದವ್ರನ್ನ ನಾನು ಹೇಳ್ತಾ ಇಲ್ಲ, ಓದೋಕ್ಕೆ ಬರದೇ ಇರೋರಿಗೆ ಹೇಳ್ತಾ ಇರೋದು. ಅಂಥವರು ಕೂಡ ಓದೋದನ್ನು ಕಲಿಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡಿದರೆ ಇಂಗ್ಲೀಷು ಮಸ್ಟ್ ಆ್ಯಂಡ್ ಶುಡ್, ಏನು EVS, ಸೋಷಿಯಲ್ ಸೈನ್ಸು, ಇಂಗ್ಲೀಷು, ಮ್ಯಾಥ್ಸು ಎಲ್ಲ ಸಬ್ಜೆಕ್ಟು, ಕನ್ನಡ ಹಿಂದಿ ಒಂದು ಬಿಟ್ಟರೆ ಇನ್ನಿಲ್ತಿದ್ದು ಎಲ್ಲ ಸಬ್ಜೆಕ್ಟು ಇಂಗ್ಲೀಷಲ್ಲೇ ಇರುತ್ತೆ. ತುಂಬ ಈಸಿಯಾಗಿ ನೀವು ಓದೋದಕ್ಕೆ ಬರಲಿಲ್ಲ ಅಂದರೆ ಕೆಲವು ಮಕ್ಕಳಿಗೆ ಇವನ್ ಓದೋದಕ್ಕೂ ಬರೋದಿಲ್ಲ. ಎಷ್ಟೋ ಸಲ ಕ್ವಶನ್ ಪೇಪರ್ಸಲ್ಲಿ ಕ್ವಶನ್ಸ್ ಯಾವ ರೀತಿ ಇದೆ ಅನ್ನೋ ಓದೋಕ್ಕೆ ಬರ್ದೇ ಎಷ್ಟೋ ಮಕ್ಕಳು ಆಗಾಗ್ಗೆ ಬಿಟ್ಟು ಬರ್ತಾರೆ. ಈಸಿ ಇರೋವಂಥ ಕ್ವಶನ್ಸ್ ಕೊಟ್ಟಿರ್ತಾರೆ, ಮ್ಯಾಮ್ ಅಂತೇಳಿ ಕ್ವಶನ್ಸ್ ಕೇಳ್ತಿರ್ತಾರೆ, ಅಂಥವ್ರಿಗೆ ಹೇಳ್ತಾ ಇರೋದು. ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ಓದೋದನ್ನು ಕಲಿಸಿ. ಫೋನಿಕ್ ಸೌಂಡ್ಸು ತುಂಬ ಈಸಿ ಆಗುತ್ತೆ, ಓಕೆನಾ. ಇದನ್ನು ನೀವು ಯೂಸ್ ಮಾಡ್ಕೊಂಡು ಕಲಿಸಿದ್ರೆ ನಿಮ್ಮ ಅವರಾಗೆ ಕೂತ್ಕೊಂಡು ಓದೋದನ್ನು ಕಲಿತಾರೆ, ನಿಮ್ಮ ನೆಸೆಸಿಟಿನೇ ಬರಲ್ಲ. ನೋಡಿ, ಅವನು ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಕಲ್ತ್ಬಿಟ್ಟ. ಇದೆಲ್ಲ ತುಂಬ ಚೆನ್ನಾಗಿ ಕಲಿಸಿದ್ರು ಅವರು. ಇವಾಗೂ ಏನು ಕಾಲ ಮಿಂಚಿಲ್ಲ. ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ರೀತಿ ಯೂಸ್ ಮಾಡಿಕೊಂಡು ಕಲಿಸಿದ್ರಿ ಅಂದರೆ ನಿಮ್ಮ ನೆಸೆಸಿಟಿನೇ ಬರಲ್ಲ, ಅವರೇ ಕೂತ್ಕೊಂಡು ಓದ್ಕೊಂಡು ಈಸಿಯಾಗಿ ಲೆಸನ್ಸ್ ಎಲ್ಲ ಓದ್ತಾರೆ, ಈವನ್ ಟೆಸ್ಟ್ಗಳಿಗೂ ಓದ್ತಾರೆ, ಕ್ವಶನ್ ಪೇಪರ್ಸ್ ಓದ್ಕೊಂಡು ಆನ್ಸರ್ ಮಾಡೋ ಒಂದು ಎಬಿಲಿಟಿ ಬರುತ್ತೆ. ಮುಂದೆ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ನೀವು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, 4th 5th 6th 7th ಇಲ್ಲಿಂದನೇ ಬೇಸಿಕ್ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಮಕ್ಕಳು ಚೆನ್ನಾಗಿ ಓದೋದು ಸಾಧ್ಯ. ಅದಕ್ಕೋಸ್ಕರ ದಯವಿಟ್ಟು ಓದೋಕ್ಕೆ ಬರದೇ ಇರೋವಂಥ ಮಕ್ಕಳುಗಳಿಗೆ ಪೇರೆಂಟ್ಸ್ಗಳು ಇದನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮಗೆಲ್ರಿಗೂ ಯೂಸ್ ಆಗಿದ್ದರೆ ನನಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.